ರಾಘವಂ ಕೌಸಲೇಂದ್ರಸ್ಯ ರಾಮಸ್ಯ ಕೃಷ್ಣಕರ್ಮಣಃ ಹನುಮಾನ್ ಶತ್ರುಸೈನ್ಯಾನಂ ನಿಹಂತ ಮಾರುತಾತ್ಮಜಃ ನರಾವಣ ಸಹಸ್ರಂ ಮೇ ಯುದ್ಧೇ ಪ್ರತಿಫಲಂ ಭವೇತ್ ಶಿಲಾವಿಸ್ತು ಪ್ರಹರತಃ ಪಾದಪ್ರೇಷ ಸಹಸ್ರಶಃ ಅರ್ಧಯಿತ್ವಾ ಪುರೀಂ ಲಂಕಾಮಭಿವಾದಜ ಮೈಥಿಲಿಂ ಸಮೃದ್ಧಾರ್ಥೋ ವಿಶತಾಂ ಸರ್ವರಕ್ಷಸಾಂ ಆಪದಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ನಾನೀಗ ನಿಮ್ಮೆಲ್ಲರಿಗೋಸ್ಕರ ಜ್ಯೋತಿಷ ಶಾಸ್ತ್ರವನ್ನು ಎಷ್ಟು ಸರಳವಾಗಿ ನಿಮ್ಮೆಲ್ಲರಿಗೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟರ ಮಟ್ಟಿಗೆ ನಾನು ತಿಳಿಸೋದಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಸೊ ನನಗೆ ಎಲ್ಲಿವರೆಗೂ ಗೊತ್ತಿದೆಯೋ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಕೂಡ ಹಂಚ್ಕೊಳ್ತೀನಿ. ಸೊ ನಾವೀಗ ಮೊದಲನೇದಾಗಿ 12 ರಾಶಿಗಳಿದ್ದಾವೆ. ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ, ಮೀನ. ಈ 12 ರಾಶಿಗಳು ಕೂಡ ನಮಗೆ ಭೂಮಂಡಲ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನಮಗೆ 27 ನಕ್ಷತ್ರಗಳಿದ್ದಾವೆ. ಆ 27 ನಕ್ಷತ್ರಗಳು ಕೂಡ ನಮಗೆ ಪ್ರತಿಯೊಂದು ಮನೆಗಳಲ್ಲೂ ಕೂಡ ಸೊ 3 ನಕ್ಷತ್ರಗಳಾಗಿ ಡಿವೈಡ್ ಆಗಿರುತ್ತೆ. ಆ 27 ನಕ್ಷತ್ರಗಳು 108 ಪಾದಗಳಾಗಿ ಡಿವೈಡ್ ಆಗಿ ಆ 108 ಪಾದಗಳನ್ನು ಕೂಡ ಒಂದೊಂದು ನಕ್ಷತ್ರಕ್ಕೆ 4 ಪಾದಗಳಾಗಿ ಆಗಿ ಮತ್ತು ನಮಗೆ 9 ಪಾದಗಳಾಗಿ ಒಂದೊಂದು ಮನೆಗೆ 108 ಪಾದಗಳಾಗಿ ಡಿವೈಡ್ ಆಗಿರುತ್ತೆ. ಅದು 108 ಪಾದಗಳಾಗಿರುತ್ತೆ. ಅದು ನಮಗೆ 27 ನಕ್ಷತ್ರಗಳೇನಿದೆಯೋ ಅದು ನಮಗೆ ಫಿಕ್ಸಬಲ್, ಅಂದರೆ ಆ ಜಾಗದಿಂದ ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಅನ್ನೋಂಥದ್ದು ಆಗೋದಿಲ್ಲ. ಈಗ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ ಒಂದು ಪಾದ, ಇದು ನಮಗೆ ಮೇಷರಾಶಿ ಫಿಕ್ಸಬಲ್ ಆಗಿರುತ್ತೆ. ಈ ರೀತಿ 27 ನಕ್ಷತ್ರಗಳು ಕೂಡ ನಮಗೆ ಆ ಸ್ಥಾನಗಳಲ್ಲಿ ಪರಿಮಿತವಾಗಿರುವಂತಹ ನಕ್ಷತ್ರಗಳಾಗಿರುತ್ತೆ. ಸೊ ಈ ರೀತಿ ಇದ್ದಾಗ ನಮಗೆ ಗ್ರಹಗಳು ಅದು ಚಲನೆಯನ್ನು ಮಾಡುವಂತಹ ಗ್ರಹಗಳಾಗಿರುತ್ತೆ. ಈಗ ರವಿ, ಸಿಂಹರಾಶಿಗೆ ಅಧಿಪತಿ ರವಿ ಆಗಿರುವಂತಹ ರವಿಗ್ರಹ ಕೂಡ ಪ್ರತಿ ತಿಂಗಳು ಕೂಡ ಚಲನೆಯನ್ನು ಮಾಡ್ತಾ ಇರ್ತಾನೆ. ಅದೇ ರೀತಿಯಾಗಿ ಚಂದ್ರ ಕೂಡ ಪ್ರತಿನಿತ್ಯ 2.5 ದಿನಗಳಿಗೆ ಒಂದು ದಿನ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರವನ್ನು ಮಾಡ್ತಿರ್ತಾನೆ. 24 ಗಂಟೆಗೆ ಒಂದು ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರಕ್ಕೆ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಈ ರೀತಿ ಚಂದ್ರಗ್ರಹ ಮಾಡ್ತಿರ್ತಾನೆ. ಅದೇ ರೀತಿ ಈ ಎಲ್ಲ ಗ್ರಹಗಳು ಕೂಡ ಸಂಚಾರವನ್ನು ಮಾಡ್ತಾನೆ ಇರ್ತಾರೆ. ಅದು ನಮಗೆ ಮೂವಿಂಗ್ ಆಫ್ ದ ಗ್ರಹಗಳಾಗಿರುತ್ತೆ. ಆದರೆ ನಾವು ತಿಳ್ಕೊಬೇಕಾಗಿರೋಂಥದ್ದು ಏನು ಅಂತಂದರೆ, ಈ 27 ನಕ್ಷತ್ರಗಳು ಏನಿದೆಯೋ ಗ್ರಹಗಳು ಯಾವ ನಕ್ಷತ್ರದ ಮೇಲೆ ಸಂಚಾರವನ್ನು ಮಾಡಿದ್ರೆ ನಮಗೆ ಯಾವ ರೀತಿ ಫಲಾದಿಗಳನ್ನು ಕೊಡುತ್ತೆ ಅನ್ನೋದನ್ನು ನಾವು ತಿಳ್ಕೊಬೇಕಂದ್ರೆ 27 ನಕ್ಷತ್ರಗಳ ಬಗ್ಗೆ ನಮಗೆ ಮುಂಚಿತವಾಗಿ ತಿಳಿದಿರಬೇಕು. ಆ